ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಟಿಫನ್ ಮಾಡಿಕೊಂಡು ಎಲ್ಲ ಸಿಟಿ ಕಡೆ ಹೊರಟಿದ್ದೀವಿ. ಇನ್ 2 ಮಂತ್ಸಲ್ಲಿ ನಮ್ಮ ಅಕ್ಕನ ಮದುವೆ ಇರೋ ಕಾರಣ ಶಾಪಿಂಗ್ಗೆ ಅಂತ ಎಲ್ಲ ಹೊರಟಿದ್ದೀವಿ. ಆಲ್ರೆಡಿ 2 ವೀಕ್ಸ್ ಬ್ಯಾಕು ಫ್ಯಾಮಿಲಿ ಎಲ್ಲ ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿ ವಿಸಿಟ್ ಮಾಡಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಮನೆಯವರಿಗೆ ಹಾಗೆ ಕುಂಕುಮ ಕೊಡೋರಿಗೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ಮದುವೆ ಹುಡುಗ ಮತ್ತು ಹುಡುಗಿಗೆ ಶಾಪಿಂಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಬೆಂಗಳೂರು ಶಾಪಿಂಗ್ದೆಲ್ಲ ವೀಡಿಯೋ ಮಾಡಿಕೊಂಡು ವ್ಲಾಗ್ ಮಾಡಿದ್ದೆ. 90% ವ್ಲಾಗ್ ಎಡಿಟಿಂಗ್ ಎಲ್ಲ ಆಗಿತ್ತು, ಇನ್ನು 10% ಇತ್ತು. ಬಟ್ ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ನನ್ನ ಮೊಬೈಲು ಸ್ವಲ್ಪ ಲಾಕ್ ಆಗಿಬಿಟ್ಟು ಫುಲ್ ಕಂಪ್ಲೀಟ್ ಡಾಟಾ ಎಲ್ಲ ಎರೇಸ್ ಆಯಿತು. ಸೊ ಆ ವಿಡಿಯೋ ನನಗೆ ಮಾಡೋದಕ್ಕಾಗಲಿಲ್ಲ, ಎಲ್ಲ ಡಾಟಾ ಹೊಂಟೋಗಿತ್ತು. ಸೊ ಹಂಗಾಗಿ ಇದನ್ನು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಪ್ರೀವಿಯಸ್ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ನೋಡಿದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿತ್ತು, ಬಟ್ ಅದು ನಾನು ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಿದ್ದೀನಿ. ಬ್ಯಾಂಗ್ಳೂರು ಟು ಮೈಸೂರು ಕಂಪೇರ್ ಮಾಡಿದ್ರೆ ಮೈಸೂರು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಹೆವಿ ಕ್ರೌಡ್ ಇತ್ತು. ನಾವು ಸಂಡೇ ಹೋಗಿದ್ವಿ, ಕ್ರೌಡ್ ಇತ್ತು. ಬಟ್ ಹಾಗೆ ಪ್ರೈಸಸ್ ಕೂಡ ತುಂಬ ಡಿಫ್ರೆನ್ಸಸ್ ಇದೆ ಮೈಸೂರಿಗೆ ಕಂಪೇರ್ ಮಾಡಿದ್ರೆ. ನನಗೆ ಒಂಚೂರೂ ಇಷ್ಟ ಆಗಲಿಲ್ಲ. ನಂಗೆ ಮೈಸೂರೇ ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಅಲ್ಲೊಂದು ಸ್ಕ್ಯಾಮ್ ಥರ ಅನ್ನಿಸ್ತು ನನಗೆ. ಅದೇಗೆ ಅಂತಂದರೆ, ಈಗ ಮೈಸೂರಲ್ಲಿ ಒಂದು ಸ್ಯಾರಿ ಪ್ರೈಸ್ ಏನಿರುತ್ತೆ 5000 ಅಂತ ಇದ್ದರೆ 5000 ಅಂತ ಹೇಳ್ಬಿಟ್ಟು 5000ಗೆ ಕೊಡ್ತಾರೆ. ಬಟ್ ಅಲ್ಲಿ ಆಗಲ್ಲ. 5000 ಇರೋ ಸ್ಯಾರಿನ 10000 ಅಂತ ಹೇಳ್ಬಿಟ್ಟು 7000 ಅವ್ರು 8000 ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮಗೇನೆ ಬಕ್ರ ಮಾಡೋದಕ್ಕೆ ನೋಡ್ತಾರೆ. ಆ್ಯಕ್ಚುಲಿ ನಾವು ಬಕ್ರ ಆಗಿಬಿಟ್ಟೆ ಬಂದ್ವಿ ಅಂತ ನನಗೆ ಫೀಲ್ ಆಗ್ತಿದೆ. ಯಾಕಂದರೆ ಮೈಸೂರಲ್ಲೇ ಅದೇ ಸ್ಯಾರೀಸ್ಗಳು ತೊಗೊಂಡಿದ್ದಿದ್ರೆ ನಮಗೆ ಅರೌಂಡ್ ಸುಮಾರು 10,000 to 20,000 ಸೇವ್ ಆಗ್ತಿತ್ತೇನೋ. ಬಟ್ ನಾವು ಜಾಸ್ತಿ ಕೊಟ್ಬಿಟ್ವಾ ಅಂತ ನನಗೆ ಫೀಲ್ ಆಯಿತು. ಬಟ್ ನಮ್ಮ ಮೈಸೂರಲ್ಲಿರೋರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ದಯವಿಟ್ಟು ಚಿಕ್ಕಪೇಟೆಗೆ ಸ್ಯಾರಿ ಶಾಪಿಂಗ್ ಹೋಗಲೇಬೇಡಿ. ಮೈಸೂರಲ್ಲೇ ಪೀಸ್ಫುಲ್ಲಾಗಿ ಶಾಪಿಂಗ್ ಮಾಡಿ. ಬ್ಯಾಂಗ್ಳೂರು ಚಿಕ್ಕಪೇಟೆ ನನ್ನ ಪ್ರಕಾರ, ಇದು ಬೇರೆಯವರಿಗೆ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಮೈಸೂರು ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ಕಂಪೇರ್ ಮಾಡಿದ್ರೆ ಮೈಸೂರು ದಿ ಬೆಸ್ಟ್ ಅಂತ ಹೇಳ್ತೀನಿ. ಫಸ್ಟು ನಾವು ಸೆಂದಲ್ ಕುಮಾರ್ ಟೆಕ್ಸ್ಟೈಲ್ಗೆ ವಿಸಿಟ್ ಹಾಕಿದ್ವಿ. ಅಲ್ಲಿ ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಹಾಗೆ ಶಾಪಿಂಗ್ ಮಾಡೋದಕ್ಕೂ ಪೀಸ್ಫುಲ್ ಆಗಿತ್ತು, ಏನು ಕ್ರೌಡ್ ಇರಲಿಲ್ಲ. ಅಲ್ಲಿಂದ ನೆಕ್ಸ್ಟು ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಬಂದಿದ್ದರು. ಅವ್ರನ್ನ ಕರ್ಕೊಂಡು ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರಿಗೆ ವಿಸಿಟ್ ಹಾಕಿದ್ವಿ. ಆಂಟಿ ಹಾಯ್ ಮಾಡು. ಹಾಯ್. ಇಲ್ಲಿ ನಮ್ಮಮ್ಮ ಮತ್ತು ಆಂಟಿ ಪರ್ಟಿಕ್ಯುಲರ್ ಇದೇ ಶಾಪಲ್ಲಿ ಪರ್ಚೇಸ್ ಮಾಡಬೇಕು ಅಂತ ವಿಸಿಟ್ ಮಾಡಿ, ಅಲ್ಲೂ ಕಲೆಕ್ಷನ್ಸ್ ಒಂದು ಅಷ್ಟೊಂದು ಲೈಕ್ ಆಗಲಿಲ್ಲ. ಕೊನೆಗೆ ಯಾವುದೋ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿ ತೊಗೊಂಡು ಅಲ್ಲಿಂದ ನಾವು ಮಧ್ಯಾಹ್ನ ಆಗಿತ್ತು ಊಟ ಮಾಡೋದಕ್ಕೆ ಅಂತ ಆನಂದ್ ಭವನ್ಗೆ ವಿಸಿಟ್ ಮಾಡಿ ಅಲ್ಲೂ ಊಟ ಮಾಡ್ಕೊಂಡ್ವಿ. ಅಲ್ಲಿಂದ ಹೊರಟು ಅಕ್ಕ ಭವನ್ಗೆ ವಾಚ್ ಪರ್ಚೇಸ್ ಮಾಡೋದಕ್ಕೆ ಅಂತ ವಾಚ್ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿಕೊಂಡು ಅರಸು ರೋಡಲ್ಲಿರೋ ಚೇತನ್ ಏಜೆನ್ಸಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ನಮ್ಮ ಭಾವನ್ಗೆ ಮತ್ತು ನನ್ನ ತಮ್ಮನಿಗೆ ಸೂಟ್ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಪ್ರೈಸಸ್ ಕೂಡ ತುಂಬ ರೀಸನಬಲ್ ಆಗಿದೆ. ನೀವೇನಾದರೂ ವೆಡ್ಡಿಂಗ್ ಆರ್ ಎನಿ ಅದರ್ ಈವೆಂಟ್ಸ್ಗೆ ಈ ಟೈಪ್ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಮ್ಮ ಮೈಸೂರು ಅರಸು ರೋಡಲ್ಲಿರೋ ಚೇತನ್ ಏಜೆನ್ಸಿಗೆ ವಿಸಿಟ್ ಮಾಡಿ. ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಷ್ಟೊಂದು ಸಂಜೆ ಆಗಿತ್ತು. ಆಂಟಿ ಮತ್ತು ತಮ್ಮ ಊರಿಗೆ ಹೊರಟು ಟೈಮ್ ಆಯಿತು ಅಂತ ನಾವಲ್ಲಿಂದ ಅವ್ರನ್ನ ಟಾಟಾ ಬೈ ಬೈ ಅಂತ ಕಳಿಸ್ಬಿಟ್ಟು ನೆಕ್ಸ್ಟ್ ಚಪ್ಪಲ್ ಶಾಪಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಧಾರೆ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿ ತೊಗೊಂಡು ಹಾಗೆ ಚುರುಮುರಿ ತಿನ್ಕೊಂಡು ಶಾಪಿಂಗ್ ಮಾಡ್ತಾಯಿದ್ವಿ. ಬ್ಯಾಂಗ್ಳೂರಲ್ಲಿ ಈ ಥರ ತಿನ್ಕೊಂಡೆಲ್ಲ ಶಾಪಿಂಗ್ ಮಾಡೋಕ್ಕಂತೂ ದೇವರಾಣೆ ಆಗಲ್ಲ. ನಮ್ಮ ಮೈಸೂರಲ್ಲಿ ಆಗಲ್ಲ. ತಿಂದ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಹಾಗೆ ಅಕ್ಕಂಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಅವಳು ಮನೆಗೆ ಹೋದ್ಲು ರೆಸ್ಟ್ ಮಾಡೋದಕ್ಕೆ ಅಂತ. ನಾನು ನನ್ನ ತಂಗಿ ಅಮ್ಮ 3 ಜನನೂ ಅವಳಿಗೆ ಚಪ್ಪಲ್ ಬೇಕಿತ್ತು. ಸೊ ಚಪ್ಪಲೆಲ್ಲ ತೊಗೊಂಡು ಮತ್ತು ಕರ್ನರಿಗೆ ಬಟ್ಟೆ ಬೇಕಿತ್ತು. ನನಗೂ ಅವಳಿಗೂ ಹೊಸ ಬಟ್ಟೆ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೋಡಿ. ನೆಕ್ಸ್ಟ್ ಎಲ್ಲೂ ಇಲ್ಲ, ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆಟೋ ಇಟ್ಕೊಂಡು ಮನೆ ಕಡೆ ಬಂದು ರೆಸ್ಟ್ ಮಾಡಿದ್ವಿ. ನಮ್ಮಮ್ಮ ಮದುವೆ ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಇದು ನೆಕ್ಸ್ಟ್ ಟ್ಯೂಸ್ಡೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸ್ಯಾರಿ ಎಲ್ಲ ಪರ್ಚೇಸಿಂಗ್ ಮಾಡಾಯಿತು. ಈಗ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಟೈಮು. ಸೊ ಹೋಗ್ತಾ ಇದ್ದೀವಿ ಆಟೋಲಿ. ಹಾಗೆ ಇದೇ ಚೌಟ್ರಿನಲ್ಲಿ ನಮ್ಮ ಅಕ್ಕನ ಮದುವೆ ಆಗ್ತಿರೋದು. ಸೊ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿಗೆ ಕರೆಕ್ಟಾಗಿ ಇನ್ನು 2 ಮಂತ್ಸಲ್ಲಿ ಇವಳು ಮದುವೆ ಆಗಿರುತ್ತೆ ಅಂತ. ಆಗಸ್ಟಲ್ಲಿ ನಮ್ಮದೇ ಬ್ಲೌಸ್ನ ವರ್ಕ್ ಮಾಡ್ತಾಯಿದ್ರು. ಲಾಸ್ಟ್ ವೀಕ್ ಬಂದು ಕೊಟ್ಬಿಟ್ಟು ಹೋಗಿದ್ವಿ ಇದನ್ನು. ಇವಾಗ ನಮ್ಮ ಅಕ್ಕನ ಬ್ಲೌಸ್ ವರ್ಕ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೇಗೆ ವರ್ಕ್ ಮಾಡ್ತಿದ್ದಾರೆ ಏನು ಎಲ್ಲ ನೋಡಿಕೊಂಡು ಹಾಗೆ ಬ್ರೈಡಲ್ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಇವರೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾಯಿದ್ರು. ಸೊ ನನಗೆ ಸಖತ್ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಹಾಗೆ ಒಂದು ಬೇಕ್ರಿಗೆ ಹೋಗಿ ಅಲ್ಲಿ ಲೇಸು ಕುರ್ಕುರೆ ಎಲ್ಲ ತೊಗೊಂಡು ತಿನ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ದೆ. ಅಷ್ಟರಲ್ಲಿ ಫೈನಲಿ ಆಫ್ಟರ್ 2.5 hours ಇವ್ರದ್ದು ಸೆಲೆಕ್ಷನು ಎಲ್ಲ ಮುಗೀತು. ಅದಾದಮೇಲೆ ಮತ್ತೆ ಇನ್ನೊಂದು ಶಾಪಿಗೆ ವಿಸಿಟ್ ಮಾಡಿ ಸ್ವಲ್ಪ ಬ್ಲೌಸಿಗೆ ಬೀಡ್ಸ್ ಮತ್ತು ಲೇಸಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಆಟೋ ಹೊತ್ಕೊಂಡು ನಾವು ಮನೆಗೆ ಬಂದ್ವಿ.
ಇದಿಷ್ಟು ನಮ್ಮ ಅಕ್ಕನ ವೆಡ್ಡಿಂಗ್ ಶಾಪಿಂಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿ ವ್ಲಾಗ್ಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೇ ಇನ್ ದ ನೆಕ್ಸ್ಟ್ ವಿಡಿಯೋ.